ನಮಸ್ಕಾರ, ನಾನು ನೀಲಗಲ್ ರವಿ ಪೂಜಾರಿ ಮಾತಾಡ್ತಿದ್ದೀನಿ. ನಮ್ಮ ಶ್ರೀ ಪೂಜಾರಿ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಏನಿದು ದಿಢೀರ್ನೆ ಪ್ರತ್ಯಕ್ಷ ಆಗ್ಬಿಟ್ಟಿದ್ದೀನಿ ಅಂತ ನಿಮ್ಗೆ ಆಶ್ಚರ್ಯ ಆಗಿರ್ಬೇಕಲ್ವ? ಹೌದು, ಇಷ್ಟು ದಿನ ಪುರಾಣಗಳು, ಕಥೆಗಳು ಹೇಳ್ತಾ ಇದ್ದೆ, ಹಾಗಾಗಿ ಬರ್ತಾ ಇದ್ದೆ. ಈಗ ಬರೀ ಶಾರ್ಟ್ ಫಿಲ್ಮ್ಸು ಮತ್ತು ಒಂದಿಷ್ಟು ಹಾಡುಗಳು ಆ ಥರದ್ದೆಲ್ಲ ಬರೋದ್ರಿಂದ ನಾನು ನಿಮ್ಮ ಮುಂದೆ ಬರ್ತಾಯಿದ್ದೆ. ಹಾಗಾಗಿ ಇನ್ನು ಮುಂದೆ ರೆಗ್ಯುಲರ್ ಆಗಿ ಬರ್ತೀನಿ. ಅತಿ ಶೀಘ್ರದಲ್ಲಿ ಒಂದು ಅದ್ಭುತವಾದ ಚರಿತ್ರೆ, ಒಂದು ದೇವಸ್ಥಾನದ ಗುರುವಿನ ಒಂದು ಚರಿತ್ರೆ ಪ್ರಾರಂಭ ಆಗಲಿದೆ. ಆ ಒಂದು ಚರಿತ್ರೆ ಮುಖಾಂತರ ನಿಮ್ಮ ಮುಂದೆ ಪ್ರತಿದಿನ ಇನ್ನು ಮುಂದೆ ಬರ್ತೀನಿ. ಹಾಗೆ ವಿಶೇಷವಾಗಿ ಇವತ್ತು ನಿಮ್ಮ ಮುಂದೆ ಬರೋಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ. ಅದೇನು ಅಂದರೆ, ನಮ್ಮ ಶ್ರೀ ಪೂಜಾರಿ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಇನ್ನು ಮುಂದೆ ಒಂದು ಅದ್ಭುತವಾದ ಪ್ರಾಜೆಕ್ಟ್ ಶುರುವಾಗ್ತಾ ಇದೆ. ಅದೇ ಗುರುಕುಲ ಅಂತ. ಈ ಗುರುಕುಲ ಮಕ್ಕಳ ಮಹಾಭಾರತ. ಮಕ್ಕಳ ಮಹಾಭಾರತ ಅಂದರೆ ಮಹಾಭಾರತದಲ್ಲಿ ಬರ್ತಕ್ಕಂಥ ಶ್ರೀ ಗುರು ದ್ರೋಣಾಚಾರ್ಯರು ಹಾಗೂ ಕೌರವರು, ಪಾಂಡವರು ಆಶ್ರಮದಲ್ಲಿದ್ದಾಗ ಏನೆಲ್ಲ ನಡೀತು ಅನ್ನೋ ವಿಷಯ ಹಂತವಾಗಿ ಎಪಿಸೋಡ್ ವೈಸು ಇನ್ನು ಮುಂದೆ ಅದ್ಧೂರಿಯಾಗಿ ಎಪಿಸೋಡ್ ವೈಸ್ ಬರಲಿಲ್ಲ. ಈ ಒಂದು ಗುರುಕುಲ ಚಿತ್ರದಲ್ಲಿ ನಿಮಗೆ ತಿಳಿದ ಹಾಗೆ ಕೌರವರು, ಪಾಂಡವರು ಹಾಗೂ ಏಕಲವ್ಯನ ಕಥೆನೂ ಬರುತ್ತೆ, ಕರ್ಣನ ಕಥೆಯೂ ಬರುತ್ತೆ, ಹಾಗೂ ಶ್ರೀಕೃಷ್ಣ ಮತ್ತು ಬಲರಾಮ, ರಾಧೆ, ಸಖಿಯರು ಇವರೆಲ್ಲರ ಕಥೆನೂ ಬರುತ್ತೆ. ಇವರೆಲ್ಲರ ಕಥೆಯನ್ನು ಒಳಗೊಂಡಿರ್ತಕ್ಕಂಥ ಗುರುಕುಲ ಮತ್ತು ಮಕ್ಕಳ ಮಹಾಭಾರತ ಅಂತಕ್ಕಂಥದ್ದು ಪ್ರಾಜೆಕ್ಟ್ ಏನಿದೆ, ಇನ್ನು ಮುಂದೆ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರುತ್ತೆ. ಈ ಒಂದು ಗುರುಕುಲ ಚಿತ್ರದಲ್ಲಿ, ಈ ಒಂದು ಗುರುಕುಲ ವೆಬ್ ಸೀರೀಸ್ನಲ್ಲಿ ಯಾರಾದರೂ ನಿಮ್ಮ ಮಕ್ಕಳು ಅಭಿನಯ ಮಾಡ್ತಾ ಇದ್ದರೆ, ನಿಮ್ಮ ಮಕ್ಕಳು ಟ್ಯಾಲೆಂಟೆಡ್ ಆಗಿದರೆ, ನಾಳೆ ನಡೆಯುವ ಆಡಿಷನ್ನಲ್ಲಿ ಬಂದು ಭಾಗವಹಿಸಿ. ಆಡಿಷನ್ ಬಂದ್ಬಿಟ್ಟು ನಾಳೆ ಅಂದರೆ 20ನೇ ತಾರೀಕು ಭಾನುವಾರ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಲಗ್ಗೆರೆಯಲ್ಲಿರ್ತಕ್ಕಂಥ ಕರ್ನಾಟಕ ಕಿಂಗ್ಸ್ ಡ್ಯಾನ್ಸ್ ಕಂಪನಿಯಲ್ಲಿ ನಡೆಯುತ್ತೆ. ಯಾರಾದರೂ ಆಸಕ್ತರಿದ್ದರೆ ಬಂದು ಆಡಿಷನ್ ಪಾಲ್ಗೊಳ್ಳಿ. ನಿಮ್ಮ ಮಗನಿಗೆ ಪ್ರತಿಭೆ ಇದ್ದರೆ ಅದ್ಭುತವಾದ ಪಾತ್ರನೂ ಸಿಗ್ಬೋದು, ಅದ್ಭುತವಾದ ಪಾತ್ರವನ್ನು ನಿರ್ವಹಿಸ್ಬೋದು. ಮಹಾಭಾರತ ಅಂದ ತಕ್ಷಣ ಯಾವ್ಯಾವ ಪಾತ್ರಗಳಿರುತ್ತೆ ಅಂತ ಗೊತ್ತು. ಕೃಷ್ಣ, ಬಲರಾಮ, ಅರ್ಜುನ, ದುರ್ಯೋಧನ, ಕರ್ಣ, ನಕುಲ, ಸಹದೇವ, ಭೀಮ, ತುಂಬ ಇದೆ, ಏಕಲವ್ಯ. ಯಾವ ಪಾತ್ರ ಬೇಕಾದರೂ ಮಾಡ್ಬೋದು ಪ್ರತಿಭೆ ಇದೆ. ಅಂಥ ಒಂದು ಪ್ರತಿಭೆಯನ್ನು, ಅಂಥ ಪ್ರತಿಭೆಗಳನ್ನು ನಾನೀಗ ಹುಡುಕ್ತಾ ಇದ್ದೀನಿ. ನಾಳೆ ಆಡಿಷನ್ ಮಾಡ್ತಾ ಇದ್ದೀವಿ. ಕಾಸ್ಟಿಂಗ್ ಎಲ್ಲ ಆದಮೇಲೆ ಅತಿ ಶೀಘ್ರದಲ್ಲಿ ಚಿತ್ರೀಕರಣ ಪ್ರಾರಂಭ ಆಗುತ್ತೆ. ಔಟ್ಡೋರಲ್ಲಿ ಮತ್ತು ಸೆಟ್ಟಲ್ಲಿ ಚಿತ್ರೀಕರಣ ಮಾಡ್ತೀವಿ. ತುಂಬ ಅದ್ಧೂರಿಯಾಗಿ, ತುಂಬ ಸೊಗಸಾಗಿ ಪೌರಾಣಿಕ ಈ ಒಂದು ಕಥೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ದಯವಿಟ್ಟು ಇದುವರೆಗೂ ನೋಡಿರ್ತಕ್ಕಂಥ ಎಲ್ಲ ಚಿತ್ರಗಳನ್ನು ಮತ್ತು ನನ್ನ ವಿಡಿಯೋಗಳನ್ನು ನೋಡಿದ ಹಾಗೆ ಈ ಒಂದು ಗುರುಕುಲನೂ ಕೂಡ ತಪ್ಪದೇ ತಾವು ನೋಡಿ ಹರಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು, ನಮಸ್ಕಾರ. ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿಬಿಟ್ಟು ಬೆಲ್ ಐಕನ್ ಒತ್ತಿರಿ. ಹಾಕೋ ವಿಡಿಯೋಗಳೆಲ್ಲವೂ ನಿಮ್ಗೆ ತಲುಪುತ್ತೆ. ಓಕೆ, ಥ್ಯಾಂಕ್ ಯು.